ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕಲಿಯುಗದ ಪ್ರತ್ಯಕ್ಷ ದೈವರು ವೈಕುಂಠ ತಿರುಮಲ ಅಂತ ಹೇಳ್ತೀವಿ. ಪ್ರತಿನಿತ್ಯ ಈ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸಿ 7 ಬೆಟ್ಟದ ಒಡೆಯ ವೆಂಕಟರಮಣನನ್ನ ದರ್ಶನ ಮಾಡಿಕೊಳ್ತಾರೆ. ಅದರಲ್ಲೂ ಅಲಿಪಿರಿ ಅಥವಾ ಶ್ರೀವಾರಿ ಮೆಟ್ಟಿಲು ಮಾರ್ಗದ ಮೂಲಕ ಕಾಲ್ನಡಿಗೆಯಲ್ಲಿ ಬರುವ ಭಕ್ತರೇ ಹೆಚ್ಚು. ಆದ್ರೆ ಹೀಗೆ ನಡೆದು ಬರೋ ಭಕ್ತರಿಗೆ ಬೆಟ್ಟದ ಮೇಲಿರೋ ಒಂದು ರಹಸ್ಯ ಮೆಟ್ಟಲಿನ ಬಗ್ಗೆ ಗೊತ್ತೇ ಇಲ್ಲ. ತಿರುಮಲ ಪುಷ್ಕರಣಿಯಲ್ಲಿರೋ ಆ 8ನೇ ಮೆಟ್ಟಲಿಗೂ ಶನಿ ದೇವರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಮೆಟ್ಟಿಲ ಮೇಲೆ ಕೇವಲ 1 ನಿಮಿಷ ನಿಂತು ಪ್ರಾರ್ಥನೆ ಮಾಡಿದ್ರೆ ಸಾಕು, ಎಂತಹ ಕಷ್ಟಗಳು ಕೂಡ ದೂರವಾಗುತ್ತವೆ ಅನ್ನೋದು ಭಕ್ತರ ನಂಬಿಕೆ. ಅಷ್ಟಕ್ಕೂ ಏನಿದು 8ನೇ ಮೆಟ್ಟಲಿನ ರಹಸ್ಯ ಅಂತೀರಾ? ಬನ್ನಿ ನೋಡೋಣ ಈ ಇಂಟ್ರೆಸ್ಟಿಂಗ್ ಸ್ಟೋರಿ. ತಿರುಮಲ ಅಂದ್ರೆ ಅದು ಕೇವಲ ಕ್ಷೇತ್ರವಲ್ಲ, ಭೂಮಿ ಮತ್ತು ದೇಹ ಹಾಗೆ ಶಕ್ತಿ ಸಂಗಮವಾಗುವ ಪವಿತ್ರವಾದಂತಹ ಸ್ಥಳ. ನಮ್ಮ ದೇಹದಲ್ಲಿರುವ 7 ಚಕ್ರಗಳನ್ನೇ ಈ 7 ಬೆಟ್ಟಗಳು ಪ್ರತಿನಿಧಿಸುತ್ತವೆ ಎಂದು ಪಂಡಿತರು ಹೇಳ್ತಾರೆ. ಭಕ್ತರು ಅಲಿಪಿರಿ ಮಾರ್ಗವಾಗಿ ಪಾದಯಾತ್ರೆಯನ್ನ ಆರಂಭಿಸಿ ತೆಂಗಿನಕಾಯಿ ಅರ್ಪಿಸಿದ ಕೂಡಲೇ ಸಾವಿರಾರು ಶಕ್ತಿ ರೇಖೆಗಳು ಒಂದಾಗಿ ಮನುಷ್ಯನ ಮೂಲವನ್ನ ಸಕ್ರಿಯಗೊಳಿಸುತ್ತವೆ. ಅಲಿಪಿರಿಯಿಂದ ನಡೆದುಕೊಂಡು ಹೋದ್ರೆ ಮಾತ್ರ ತಿಮ್ಮಪ್ಪನ ದರ್ಶನ ಪೂರ್ಣವಾಗುತ್ತೆ ಅನ್ನೋದು ಇಂದಿಗೂ ನಡೆದುಕೊಂಡು ಬಂದಿರುವಂತಹ ಒಂದು ವಾಡಿಕೆ. ಇನ್ನು ಅಲಿಪಿರಿ ಟೋಲ್ ಗೇಟ್ ದಾಟುತ್ತಿದ್ದಂತೆ ವಿನಾಯಕನ ದರ್ಶನ ಪಡೆದು ಪಾದಯಾತ್ರೆ ಮುಂದುವರಿಸಿದ್ರೆ ಪ್ರತಿ ಮೆಟ್ಟಿಲಲ್ಲೂ ನಮ್ಮ ನರಮಂಡಲಕ್ಕೆ ಹೊಸ ಚೈತನ್ಯ ಸಿಗುತ್ತೆ. ಹೀಗೆ ಕಾಲ್ನಡಿಗೆಯಲ್ಲೇ ಬೆಟ್ಟ ಹತ್ತಿ ಪುಷ್ಕರಣಿಗೆ ಬಂದಾಗ ಅಲ್ಲಿ ನಮಗೆ ಕಾಣೋದು 8ನೇ ಮೆಟ್ಟಿಲು. ಅದನ್ನು ಅಷ್ಟಮ ಸೋಪಾನ ಅಂತ ಕರೆಯಲಾಗುತ್ತೆ. ಜಾತಕದಲ್ಲಿ 8ನೇ ಸ್ಥಾನ ಶನೇಶ್ವರನಿಗೆ ಮೀಸಲು. ಹಾಗಾಗಿ 8ನೇ ಮೆಟ್ಟಲು ಶನಿ ದೋಷ ಇರುವವರು ಅತ್ಯಂತ ಮಹತ್ವದ ಸ್ಥಾನ ಅವರ ಪಾಲಿಗೆ ಅಂತ ಹೇಳ್ತಾರೆ. ಹಾಗೆ ಯಾರಿಗೆ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಅಥವಾ ಶನಿ ದೋಷದ ಕಾಟ ಇರುತ್ತೋ ಅವರು ಪುಷ್ಕರಣಿಯ 8ನೇ ಮೆಟ್ಟಿಲ ಮೇಲೆ 1 ನಿಮಿಷ ನಿಂತು ಶನಿ ದೇವನನ್ನ ಪ್ರಾರ್ಥಿಸಿಕೊಂಡು ನಂತರ ಪುಷ್ಕರಣಿಯ ನೀರನ್ನ ಪ್ರೋಕ್ಷಣೆ ಮಾಡಿಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಶನಿಯ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ ಅಂತ ಹೇಳಲಾಗುತ್ತದೆ. ಭಗವಂತನ 8ನೇ ಹೆಜ್ಜೆ ಅಥವಾ ಮೆಟ್ಟಿಲ ಹತ್ತಿರ ಭಕ್ತರ ಪಾಲಿಗೆ ಧೈರ್ಯ ಮತ್ತು ಮನಸ್ಸಿನ ಸ್ಥಿರತೆ ನೀಡುವ ಅತ್ಯದ್ಭುತವಾದಂತಹ ಶಕ್ತಿ ಕೇಂದ್ರ ಅಂತ ಹೇಳ್ತಾರೆ. ಇನ್ನು ವೈಜ್ಞಾನಿಕವಾಗಿ ನೋಡೋದಾದ್ರೆ ನಮ್ಮ ದೇಹದ ಬೆನ್ನು ಮೂಳೆಯ ಎದೆಗೂಡಿನ ಭಾಗದಲ್ಲಿ T8 ಮತ್ತು T12 ಎಂಬ ಪಾಯಿಂಟ್ಸ್ ಇರುತ್ತವೆ. ಶನಿ ದೋಷದಿಂದ ಬಳಲುವವರಿಗೆ ಹೆಚ್ಚಾಗಿ ಬೆನ್ನು ಮೂಳೆ ಸಮಸ್ಯೆಗಳು ಇರುತ್ತವೆ. ಇಂತಹ ನರ ವೈಜ್ಞಾನಿಕ ತೊಂದರೆಗಳಿಗೂ ಈ 8ನೇ ಮೆಟ್ಟಲಿನ ಬಳಿ ಮಾಡೋ ಪ್ರಾರ್ಥನೆ ರಾಮಬಾಣವಂತೆ. ಬಡತನ ದೂರವಾಗಿ ಜೀವನದಲ್ಲಿ ಹೊಸ ದಾರಿ ಕಂಡುಕೊಳ್ಳಲು ಈ 8ನೇ ಮೆಟ್ಟಿಲು ಬಹಳಷ್ಟು ಸಹಕಾರಿ. ಮುಂದಿನ ಬಾರಿ ನೀವು ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ಈ 8ನೇ ಮೆಟ್ಟಿಲನ್ನ ಮರೆಯದೆ ದರ್ಶನ ಮಾಡಿಕೊಳ್ಳಿ, ಹಾಗೆ ಪ್ರಾರ್ಥಿಸಿಕೊಳ್ಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.